ಪಂಚಾಮೃತವೆಂಬ ತತ್ವ ಸಿದ್ಧಾಂತದಲ್ಲಿ ಅಚಲ ವಿಶ್ವಾಸವುಳ್ಳ ಧೀಮಂತ ನಾಯಕರಿವರು ಬೀಗಾರ ಹೂಡಿ ತಮ್ಮ ವೈಯಕ್ತಿಕ ಆಶೆ ಆಕಾಂಕ್ಷೆಯನ್ನು ಬದಿಗೊತ್ತು ಬಸವಕಲ್ಯಾಣ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆನ್ನುವ ಪತಿರಾಯರ ಕನಸನ್ನು ನನಸು ಮಾಡಲು ಪಣತೊಟ್ಟವರು ಇವರು. ನಾನು ಎನ್ನುವುದಕ್ಕಿಂತ ತಾವು ಎನ್ನುವುದನ್ನು ಅಳವಡಿಸಿಕೊಂಡರೆ ಅಹಂಕಾರ ಅಹಮಿಕೆ ದೂರಾಗಿ ಸಮಾನತೆ ಸಾಧಿಸಬಹುದೆಂದವರು. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಪತಿರಾಯರ ಅನುಭವ ಕರಗತ ಮೈಗೂಡಿಸಿಕೊಂಡವರು. ಇಂದು ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡವರು ಇವರು. ಯಕೃತ್ತಿನ ಸಮಸ್ಯೆಯಿಂದ ತನ್ನ ಪತಿರಾಯರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮಾರು ಹೋಗಿದವರು ಇವರು. ನಕಾರಾತ್ಮಕ ಧೋರಣೆಗಳವರನ್ನು ಕರೆತಂದು ಮಾತನಾಡಿಸಿ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಸ್ಪಂದಿಸುವ ಸೇವಾ ಧೋರಣೆಗಳು. ರಾಗವಿಲ್ಲ, ದ್ವೇಷ ಇಲ್ಲ, ವಿಶ್ವದ ಮನೋಭಾವಿಕೆಯಿಂದ ಜನಸಾಮಾನ್ಯರ ಅಹವಾಲು ಆಲಿಸಿ ಭಾವನೆಗಳಿಗೆ ಸ್ಪಂದಿಸುವ ವಿಚಾರವಂತಿಗಳು ಇವರು. ವಚನ ಚಳವಳಿ ಕೇಂದ್ರವಾದ ಬಸವ ಕಲ್ಯಾಣವನ್ನು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮಾದರಿ ತಾಲೂಕು ಮಾಡಬೇಕು ಎಂಬ ಸದಾಶಯ ಉಳ್ಳವರಿವರು. ಶುಭಾಶಯಗಳೊಂದಿಗೆ ಶ್ರೀ ಸುಶೀಲ ಟೋಕ್ರೆ ಕೋಶಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ಶಿವಕುಮಾರ್ ಕಟ್ಟೆ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ಟಿ.ಎನ್. ಮಚ್ಚೆ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಗೌತಮ್ ಬಿ ನಾರಾಯಣ ಅವರು ಕೂಡ ವೇದಿಕೆಗೆ ಬಂದು ಗೌರವಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಇಬ್ಬರು ಮಹಿಳೆಯರಿಗೂ